कोलार की अवाम से, पूरे डिस्ट्रिक्ट के भाइयों से अपील की जाती है कि 17 तारीख को जुम्मा के दिन सुबह जो सुप्रीम कोर्ट के जज के ऊपर जो हमला किया गया, आरएसएस के जो जहन रखने वाले, इसके खिलाफ पूरे कोलार डिस्ट्रिक्ट में सारे रैतु संघ वाले, डीएसएस के जितने भी एसोसिएशन है उन्होंने, और मुसलमान माइनॉरिटीज, क्रिश्चियंस सब मिलकर ये बंद में हिस्सा ले रहे हैं। मैं हमारे नौजवानों से और हमारे दुकानदारों से और ऑटो ड्राइवर एसोसिएशन से और लारी एसोसिएशन से, बसों के एसोसिएशन से, सारे होटलों वालों से सबसे अपील करते हैं कि जुम्मा के दिन हम सब ये बंद में हिस्सा लेकर है ना, इसे कामयाब करना। ये मुल्क की जो यहाँ का जो कानून है वो कानून को बचाने के लिए बहुत जरूरी है। इसलिए मैं फिर एक बार तमाम लोगों से, उलमा इकराम से भी मैं अपील करता हूँ कि बंद के अंदर सारे के सारे हर एक आदमी इसमें हिस्सा लेकर ये बंद को कामयाब करना और पुरअमन तौर पर इसे कामयाब करना करके अपील करता हूँ। ನಾಳೆ ಶುಕ್ರವಾರ 17ನೇ ತಾರೀಕು ಇಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಸಂವಿಧಾನ ಉಳಿವಿಗಾಗಿ ಸಂವಿಧಾನ ರಕ್ಷಕರಾದಂತಹ ಸುಪ್ರೀಂ ಕೋರ್ಟ್ನ ಸಿಜೆ ಗವಾಯಿ ಸಾಹೇಬರ ಮೇಲೆ ವ್ಯವಸ್ಥಿತ ಷಡ್ಯಂತ್ರ ಒಂದು ಶೂ ಹಲ್ಲೆ ಏನು ನಡೆಸ್ತು, ಅದನ್ನ ಉಳಿವಿಗಾಗಿ ಸಂವಿಧಾನಕ್ಕೆ ಬಂದಂತ ಕಳಂಕ, ಇಲ್ಲಿ ಸಂವಿಧಾನ ರಚನೆ ಮಾಡಿದವರು ಒಬ್ಬ ದಲಿತ ಅನ್ನೋ ಪ್ರಶ್ನೆ, ಸಂವಿಧಾನ ರಕ್ಷಕರಾದಂತಹ ಸಿಜೆ ಗವಾಯಿ ಸಾಹೇಬರು ಒಬ್ಬ ದಲಿತ ಅನ್ನೋ ಒಂದು ಪ್ರಶ್ನೆ, ಹರಿಯಾಣದಲ್ಲಿ ಒಬ್ಬ IPS ಆಫೀಸರು ADGP ಕೇಡ್ರಲ್ಲಿ ಇರುವಂತವರೊಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಒಂದೊಂದು ಭಾಗವಾಗಿ ಛಿದ್ರ ಮಾಡುವಂತ ಮತ್ತೆ ಏನು ಸಂವಿಧಾನಕ್ಕೆ ಕಳಂಕ ತರೋದಕ್ಕೆ ಹೊರಟಿರುವಂತಹ ಷಡ್ಯಂತ್ರಗಳು ಇಂದ ಇವತ್ತು ದೇಶ ತುಂಬಾ ಅಪಾಯ ಸ್ಥಿತಿಗೆ ಹೋಗ್ತಾ ಇದೆ. ಅದರಿಂದ ಇಲ್ಲಿ ಯಾವುದೇ ಒಂದು ದಲಿತ ಪರವಾದಂತ ಹೋರಾಟ ಅಲ್ಲ, ಸಂವಿಧಾನ ಉಳಿದ್ರೆ ಮಾತ್ರನೇ ದೇಶ ಉಳಿಯೋದಕ್ಕೆ ಸಾಧ್ಯ. ಯಾಕೆಂತಂದ್ರೆ ಬುದ್ಧರಿಂದ ಹಿಡಿದು ಬಸವಣ್ಣಯಿಂದ ಹಿಡಿದು ಅವರ ಅಣತಿಯಂತೆ ನಮ್ಮ ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಬಾಬಾ ಸಾಹೇಬರು ಅಷ್ಟೇ ಯಾವುದು ವೆಪನ್ ಅನ್ನ ತೋರಿಸಿಲ್ಲ, ಬುದ್ಧರು ವೆಪನ್ ಅನ್ನ ತೋರಿಸಿಲ್ಲ, ಬಸವಣ್ಣ ಒಂದು ವೆಪನ್ ತೋರಿಸಿಲ್ಲ. ಈ ಆದಿಯಲ್ಲಿ ನಮ್ಮ ಗವಾಯಿ ಸಾಹೇಬರು ಸಮೇತ ಶೂ ಎಸೆದಾಗ್ಲೂ ಸಹ ಬುದ್ಧರ ರೀತಿಯಲ್ಲಿ ಏನು ಕ್ರಮ ಜರುಗಿಸೋದು ಬೇಡ ಅಂತೇಳಿ ಅವತ್ತು ಹೇಳಿದ್ದಾರೆ. ಮಹಾರಾಷ್ಟ್ರಕ್ಕೆ ಒಂದ್ಸಾರಿ ಬಂದಾಗ ಅವತ್ತು ಪ್ರೋಟೋಕಾಲ್ ಮಾಡದೇ ಇರೋದಕ್ಕೆ ಅವತ್ತು